ಹೆಲಿಕಾಪ್ಟರ್ ಹೋಗಿದ್ದಾರೆ. ಬೆಂಗಳೂರಿಂದ ಮೈಸೂರು ಬರೋಕ್ಕೆ 45 ನಿಮಿಷದಲ್ಲಿ ಇನ್ನೂ 1.5 ಗಂಟೆ ಬೇಗನೆ ಬರ್ಬೋದಾಗಿತ್ತು. ಇವರು ಹೆಲಿಕಾಪ್ಟರ್ ತಗೊಂಡೋಗ್ರೆ ಅಂತ ಡಾಕ್ಟರ್ನ ಯಾರು ಹೇಳಿದ್ದು? ಈಗ ಕುಮಾರಸ್ವಾಮಿ ಎಲ್ಲಿ ಪ್ರೆಸ್ ಮೀಟ್ ನೋಡಿ, ಕುಮಾರಸ್ವಾಮಿ ಅವ್ರ ಮಾತುಗಳಿಗೆಲ್ಲ ನಾನು ಆನ್ಸರ್ ಕೊಡೋಕ್ಕೆ ಹೋಗಲ್ಲ. ಕುಮಾರಸ್ವಾಮಿ ಅವರು ಕೇಂದ್ರದ ಮಂತ್ರಿ ಆದ್ರೂ ಇನ್ನೂ ಅವರು ಈ ಇದ್ರ ಥರ ಮಾತಾಡೋದು ಬಿಟ್ಟಿಲ್ಲ. ಅವ್ರು ಯಾಕೆ ಈ ಥರ ಮಾತಾಡ್ತಾರೋ? ಅವ್ರು ಯಾವತ್ತು ಮೈಸೂರಿಗೆ ಹೋಗಲೇ ಇಲ್ವಾ ಹೆಲಿಕಾಪ್ಟ್ರಲ್ಲಿ? ಯಾವತ್ತು ಹೋಗಲೇ ಇಲ್ವಾ ಅವರು? ಬಿಡಿ, ಅವ್ರ ಮಾತುಗಳಿಗೆಲ್ಲ ನಾನು ಉತ್ತರ ಕೊಡ್ಲಿಕ್ಕೆ ಹೋಗೋದಿಲ್ಲ. ಕುಮಾರಸ್ವಾಮಿ ಅವರು ಸಂಪೂರ್ಣವಾಗಿ ಹತಾಶ ಆಗಿದ್ದಾರೆ. ತಿದ್ದದ್ದು ಏನು ಪ್ರಶ್ನೆನೇ ಬರಲ್ಲ. ಅವ್ರು ಏನಾದರೂ ಆ ಥರ ಒಂದು ಮಾಡೋದು ಅವಶ್ಯಕತೆ ಇದ್ದಿದ್ರೆ ಅವರು 2013ರಿಂದ 2018ವರೆಗೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ರು. ಏನಾದ್ರೂ ಕೂಡ ಅವರು ಮಾಡ್ಬೋದಾಗಿತ್ತು. ಅವರು ಕೋರ್ಟಲ್ಲಿ ಇದ್ದು ಮ್ಯಾಟರ್ ಎಲ್ಲ ಸ್ಪಷ್ಟವಾಗಿ ಕೋರ್ಟಲ್ಲಿದೆ, ಇನ್ವೆಸ್ಟಿಗೇಷನ್ ಆಗ್ತಾ ಇದೆ ಸಂಪೂರ್ಣವಾಗಿ. ಇವಾಗ 29th ತನಕ ಇದ್ರ ಬಗ್ಗೆ ಯಾರು ಏನು ಚರ್ಚೆ ಮಾಡಬಾರ್ದು ಅಂತ ಕೋರ್ಟ್ ಅವರೇ ಹೇಳಿದ್ದಾರೆ. ಮೊನ್ನೆನದ್ದು ಎಲ್ಲ ಎಂಟೈರ್ ಪ್ರೊಸೀಡಿಂಗ್ಸ್ ತಾವು ನೋಡಿದಿರಿ. 29ನೇ ತಾರೀಖು ತನಕ 2:30 ತನಕ ಇದ್ರ ಬಗ್ಗೆ ಏನು ಮಾತಾಡೋದು ಅವಶ್ಯಕತೆ ಇಲ್ಲ. ಏನಿದ್ರು ಕೂಡ ಇವಾಗ ಕೋರ್ಟಲ್ಲಿ ಎಲ್ಲ ಬಹಿರಂಗ ಆಗ್ತದೆ, ಇನ್ವೆಸ್ಟಿಗೇಷನ್ ಆಗ್ತದೆ. ಅಜಯ್ ಭಾಯ್, ಒಂದು ವಿಚಾರ ನಾನು ಇನ್ನೊಂದು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೀನಿ. ಕುಮಾರಸ್ವಾಮಿ ಮತ್ತು ಯಾರೇ ಈ ಆರೋಪಗಳು ಮಾಡ್ತಾ ಇರೋರು, ನಿಮ್ದು ಏನು ದಾಖಲೆಗಳಿದ್ರೂ ನೀವು ಕೋರ್ಟಿಗೆ ಕೊಡಿಯಲ್ಲ. ನಿಮ್ದು ಏನು ದಾಖಲೆಗಳಿದ್ರೂ ಕಮಿಟಿ ರಚನೆ ಮಾಡಿದ್ದೀವಿ ಅಲ್ಲಿ ಕೊಡಿ. ಈ ಥರ ಕೂತ್ಕೊಂಡು ಸುಳ್ಳು ಮಾತಾಡಿ ಕೋರ್ಟನ್ನು ಕನ್ಫ್ಯೂಸ್ ಮಾಡುವಂಥದ್ದಕ್ಕೆ ಹೋಗಬೇಡಿ. ಮಾನ್ಯ ನ್ಯಾಯಾಧೀಶರಲ್ಲಾದ್ರೂ ನಂಬಿಕೆ ಇಡಿ. ಘನವೆತ್ತ ನ್ಯಾಯಾಧೀಶರು 29ನೇ ತಾರೀಕು ಈ ವಿಚಾರದ ಬಗ್ಗೆ ನಾನೇ ಅವರೇ ಕೂತ್ಕೊಂಡು ವಿಚಾರಣೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಲ್ಲಿ ತನಕ ಆದರೂ ಸುಮ್ಮನೆ ಇರಿ. ತಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಅಲ್ಲಿ ಕೊಡಿ. ಸುಮ್ಮನೆ ಈ ಥರ ಅಪಪ್ರಚಾರ ಮಾಡಿಕೊಂಡು ಸುಳ್ಳು ಸುದ್ದಿ ಮಾಡೋದ್ರಿಂದ ನೀವು ನಂಬಿಕೆ, ಈ ಜನಗಳಿಗೆ ಈಗಾಗಲೇ ನಂಬಿಕೆ ಹೋಗಿದೆ, ಇದ್ದಿದ್ದು ನಂಬಿಕೆ ಕಳ್ಕೊತೀರಾ. ಇದು ಸುಳ್ಳು ಸುದ್ದಿ ಮತ್ತೆ ಅಪಪ್ರಚಾರ ಮಾಡೋದು ಅವಶ್ಯಕತೆ ಇಲ್ಲ. ಅವರಿಗೆ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಒಂದು ಕೊಡಿ ಅನುಮತಿ ಕೇಳಿದ್ದಾರೆ. ಅದು ನೋಡಿ, ಈಗ ಚಾರ್ಜ್ ಶೀಟ್ ಸಲ್ಲಿಸೋಕ್ಕೆ ಈಗಾಗಲೇ SIT ಅವ್ರು ಕೇಳಿದ್ದಾರೆ. ರಾಜ್ಯಪಾಲರು ನಿರ್ಧಾರ ಮಾಡಲಿ. ಆ ನಿರ್ಧಾರದ ಮೇಲೆ ನಾವು ಪ್ರತಿಕ್ರಿಯೆ ಕೊಡ್ತೀವಿ ಆದ್ಮೇಲೆ. ಥ್ಯಾಂಕ್ ಯು.